ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರೋಜಾದೇವಿ ತಾಯಿ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. JCB ಮೂಲಕ ಅಂತ್ಯಕ್ರಿಯೆಯ ಸ್ಥಳದ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆಯೇ ವಿಧಿವಿಧಾನ ನೆರವೇರುತ್ತೆ. ಗಣ್ಯರು ಆಗಮಿಸುವ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಹಾಗೂ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹುಟ್ಟೂರಿನ ಗ್ರಾಮಸ್ಥರು ತಾಲೂಕು ಆಡಳಿತದಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಅವರ ಹುಟ್ಟೂರು, ಅವರ ಸ್ವಗ್ರಾಮ ದಶಾವರ. ಇಲ್ಲಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂಥದ್ದು. ಸೊ ಈಗಾಗಲೇ ಸಿದ್ಧತೆಗಳು ಆಗ್ತಾ ಇದೆ, ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಹಾಗೆಯೇ ಗಣ್ಯರುಗಳು ಕೂಡ ಆಗಮಿಸುವಂಥ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಅವರಿಗೆ ಕುತ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ, ಹಾಗೆಯೇ ಪಾರ್ಕಿಂಗ್ನ ವ್ಯವಸ್ಥೆ, ಇದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೆಯೇ ಅಲ್ಲಿನ ಸ್ಥಳೀಯರು, ತಾಲೂಕು ಆಡಳಿತ, ಇದೆಲ್ಲದರ ಕಡೆಯಿಂದಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಇದು ಅವರ ತಾಯಿಯ ಸಮಾಧಿ ಆಗಿದೆ. ರುದ್ರಮ್ಮ ಇವರ ತಾಯಿಯ ಸಮಾಧಿ ಆಗಿರುವಂಥದ್ದು, ಸರೋಜಾದೇವಿಯವರ ತಾಯಿಯ ಸಮಾಧಿ. ಅಲ್ಲಿಯ ಪಕ್ಕದಲ್ಲಿಗೆ ಇವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತದೆ. ತಾಯಿಯನ್ನು ಬಹಳ ಹಚ್ಕೊಂಡಿದ್ರು ಸರೋಜಾದೇವಿಯವರು. ಇವರು 4ನೇ ಹೆಣ್ಣು ಮಗಳು. ಹಾಗಾಗಿ ತುಂಬ ಜನ ಹೆಣ್ಮಗು ಬೇಕಾ ಬೇಡವಾ, ಬೇರೆಯವ್ರಿಗೆ ದತ್ತು ಕೊಟ್ಬಿಡಿ ಅಂತೆಲ್ಲ ಚರ್ಚೆಗಳಾದಾಗ, ಇಲ್ಲ ನನಗೆ ಈ ಮಗು ಬೇಕು ಅಂತ ಹಠ ಹಿಡಿದು ಬೆಳೆಸಿದ್ರಂತೆ ತಾಯಿ ರುದ್ರಮ್ಮ ಅವರು. ಆ ಕಾರಣಕ್ಕಾಗಿ ಸರೋಜಾದೇವಿಯವರಿಗೆ ಅವರ ತಾಯಿ ಅಂತಂದರೆ ಇನ್ನಿಲ್ಲದಂಥ ಪ್ರೀತಿ. ಅವರ ಪತಿಯನ್ನು ಕಳೆದುಕೊಂಡ ನಂತರ ಅವರ ತಾಯಿಯನ್ನು ಕಳ್ಕೊಂಡಾದಾಗ ಸಹಜವಾಗಿಯೇ ಬಹಳ ಡಿಸ್ಟರ್ಬ್ ಆಗಿಬಿಟ್ಟಿದ್ರು ಸರೋಜಾದೇವಿಯವರು. ತಾಯಿಯನ್ನು ಕಳ್ಕೊಂಡಿದ್ದಂಥ ನೋವು ಅವರನ್ನು ಇನ್ನಿಲ್ಲದಂತೆ ಕಾಡ್ತಾ ಇತ್ತು. ಯಾಕಂದರೆ ಅವರು ಪ್ರತಿಯೊಂದು ಆಗು ಹೋಗು, ಅವರ ವೃತ್ತಿ ಜೀವನ, ವೈಯಕ್ತಿಕ ಜೀವನ ಎಲ್ಲವನ್ನು ಹೇಳ್ಕೊಳ್ತಾ ಇದ್ದಿದ್ದು ಅವರ ತಾಯಿ ಬಳಿಗೆ ಅವರಿಗೆ ಒಂದು ಆಪ್ತ ಸ್ನೇಹ ಭಾವ ಇತ್ತು. ಆದರೆ ತಾಯಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಸರೋಜಾದೇವಿಯವರು ಬಹಳ ಮಂಕಾಗಿದ್ದರು. ಸೊ ಆ ಕಾರಣಕ್ಕಾಗಿ ಇದೀಗ ಅಂತಿಮ ಹಂತದಲ್ಲಿ ತಾಯಿ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಎಷ್ಟು ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ? ಅಂದರೆ ಈಗ ಚನ್ನಪಟ್ಟಣ ಸಿಟಿ ಅಥವಾ ರಾಮನಗರ ಇಲ್ಲೂ ಕೂಡ ಏನಾದರೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಅಲ್ಲಿನ ಆಡಳಿತ ಮಂಡಳಿ ಅಥವಾ ಗ್ರಾಮಸ್ಥರು ಏನಾದರೂ ಮಾಡ್ಕೊಂಡಿದ್ದಾರಾ? ಹೇಗಿದೆ ಪ್ಲ್ಯಾನ್ ಅಂತ? ನಿತಿ, ಈಗಾಗಲೇ ಏನು ಸರೋಜಾದೇವಿಯವರು ನಿಧನ ಹೊಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅವರ ಸ್ವಂತ ಊರು ಹುಟ್ಟೂರು ಏನಿದೆ, ದಶಾವರ ಏನಿದೆ, ಈ ಒಂದು ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಡೀ ಆ ಗ್ರಾಮಸ್ಥರೆಲ್ಲರೂ ಕೂಡ ಆ ಒಂದು ಅಂತಿಮ ವಿಧಿವಿಧಾನದ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದು 11:30 ಅಥವಾ 12 ಗಂಟೆಯ ವೇಳೆಗೆ ಒಂದು ಪಾರ್ಥಿವ ಶರೀರ ಇಲ್ಲಿಗೆ ಬರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಾಲೂಕು ಆಡಳಿತ ಜೊತೆಗೆ ಜಿಲ್ಲಾಡಳಿತವು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಬರುವಂತಹ ಏನು ಅವರ ಅಭಿಮಾನಿಗಳೇನಿರ್ತಾರೆ, ಜೊತೆಗೆ ಇಲ್ಲಿರ್ತಕ್ಕಂಥ ಗ್ರಾಮದ ಜನ ಏನಿರ್ತಾರೆ, ಇವರೆಲ್ಲರೂ ಕೂಡ ಒಂದು ದರ್ಶನವನ್ನು ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಈಗ ಪ್ರಮುಖವಾಗಿ ನಾವು ಮೈಸೂರಿನ ಏನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿದ್ದೇವೆ. ಈ ಒಂದು ಗ್ರಾಮದ ಸರೋಜಾದೇವಿ ಅವರ ಮನೆಯ ಬಳಿ ನಾವು ಇರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಅವರ ಸ್ವಂತ ಮನೆ ಏನಿದೆ, ಅಂದರೆ ಈ ಅವರು ಹುಟ್ಟು ಬೆಳೆದಂತಹ ಈ ಒಂದು ನಿವಾಸ ಏನಿದೆ, ಈ ಒಂದು ನಿವಾಸಕ್ಕೆ ಅವರು ಆಗಾಗ ಬಂದು ಹೋಗ್ತಾಯಿದ್ರು, ಹಬ್ಬ ಹರಿದಿನಗಳಲ್ಲಿ ಬರ್ತಾಯಿದ್ರು. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಅವರ ಸಂಬಂಧಿಯಾಗಿರುವಂತಹ ಕೃಷ್ಣಪ್ಪ ಎಂಬುವವರೇ ಈ ಒಂದು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಂಥದ್ದು ಇರಬಹುದು. ಜೊತೆಗೆ ಅವರಿಗೆ ಇರ್ತಕ್ಕಂಥ ತೋಟ ಇರಬಹುದು, ಜೊತೆಗೆ ಹೊಲಗದ್ದೆಗಳೇನಿದ್ದಾವೆ ಇವೆಲ್ಲವನ್ನು ಕೂಡ ಅವರ ಸಂಬಂಧಿಯಾಗಿರುವಂತಹ ಕೃಷ್ಣ ಅವರೇ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಬರ್ತಾ ಇದ್ದಂತಹ ಸರೋಜಾದೇವಿಯವರು ಇಲ್ಲಿ ಬಂದು ಅವರ ಗ್ರಾಮಸ್ಥರೊಟ್ಟಿಗೆಲ್ಲವೂ ಕೂಡ ಸಮಯವನ್ನು ಕಳೀತಾ ಇರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಅದನ್ನು ಹೊರತುಪಡಿಸಿದರೆ ಹೆಚ್ಚಿನದಾಗಿ ಬೆಂಗಳೂರಿನಲ್ಲೇ ಅವರು ಸಮಯವನ್ನು ಕಳೆದಂಥದ್ದು. ಚನ್ನಪಟ್ಟಣ ತಾಲೂಕಿನ ಆಡಳಿತ ಈಗಾಗಲೇ ಆ ಒಂದು ಹಿರಿಯ ನಟಿಯನ್ನು ಕಳೆದುಕೊಂಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚನ್ನಪಟ್ಟಣದಿಂದ ಈ ಒಂದು ದಶಾವರ ಏನಿದೆ, ಈ ಒಂದು ಗ್ರಾಮಕ್ಕೆ ಬರುವಂತಹ ದಾರಿಗಳೇನಿರ್ತವೆ ಎಲ್ಲ ಭಾಗಗಳಲ್ಲೂ ಕೂಡ ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ
ಬಿ ಸರೋಜಾದೇವಿ ಅವರ ಅಭಿಮಾನಿಯೊಬ್ಬರು ಅವರ ನಿವಾಸದ ಮುಂಭಾಗದ ಒಂದು ಕಾಂಪೌಂಡ್ನಲ್ಲಿ ಅವರ ಬಗ್ಗೆ ಒಂದಷ್ಟು ಕಿರು ಪರಿಚಯವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅಭಿಮಾನವನ್ನು ಮೆರೆದಿರ್ತಕ್ಕಂಥದ್ದು. ಏನು ಬಿ ಸರೋಜಾದೇವಿ ಅವರ ತಂದೆ ಭೈರಪ್ಪ ಅವರಿರ್ಬೋದು, ಜೊತೆಗೆ ತಾಯಿ ರುದ್ರಮ್ಮ ಅವರಿರ್ಬೋದು, ಅವರು ಹುಟ್ಟಿದಂತಹ ಒಂದು ದಿನಾಂಕ ಇರ್ಬೋದು, ಜನನದ ಒಂದು ದಿನಾಂಕ ಇರ್ಬೋದು 7/1/1938 ಇರ್ಬೋದು. ಇದನ್ನೆಲ್ಲವನ್ನು ಕೂಡ ಉಲ್ಲೇಖ ಮಾಡುವ ಮುಖಾಂತರ ಅವರು ಪಂಚಭಾಷಾ ತಾರೆಯಾಗಿದ್ದರು. ಜೊತೆಗೆ ಮರೆಯಾದ ಬೆಳ್ಳಿತೆರೆಯ ಅಭಿನೇತ್ರಿ ಅನ್ನೋ ಒಂದು ಟೈಟಲನ್ನು ಕೂಡ ಇಲ್ಲಿ ಹಾಕುವ ಮುಖಾಂತರ ಅವರ ಅಭಿಮಾನವನ್ನು ಇಲ್ಲಿ ಮೆರೆದಿರತಕ್ಕಂಥದ್ದು. ಮುಖ್ಯವಾಗಿ ಇಡೀ 5 ಪಂಚಭಾಷೆಗಳಲ್ಲಿ ನಟಿಸುವ ಮುಖಾಂತರ ತಮ್ಮೂರಿನ ಒಂದು ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಜೊತೆಗೆ ಅವರು ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ಸಿನಿಮಾಗಳ ಒಂದು ಲಿಸ್ಟನ್ನು ಕೂಡ ಇಲ್ಲಿ ಹಾಕುವ ಮುಖಾಂತರ ಬಿ ಸರೋಜಾದೇವಿ ಅವರ ಒಂದು ಕಿರು ಪರಿಚಯವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಈ ಒಂದು ದಶವಾರ ಗ್ರಾಮ ಏನಿದೆ, ಬಿ ಸರೋಜಾದೇವಿಯವರು ಹುಟ್ಟು ಬೆಳೆದಂತಹ ಈ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರೊಟ್ಟಿಗೆ ಅವರು ಸಮಯವನ್ನು ಕಳೆದಂಥದ್ದಿರಬಹುದು. ಜೊತೆಗೆ ಈ ಊರಿಗೆ ಅವರು ಏನು ಪದ್ಮಶ್ರೀಯನ್ನು ಪಡೆದುಕೊಂಡಂಥದ್ದಿರಬಹುದು. ಜೊತೆಗೆ ಅವರು ಮಾಡಿದಂತಹ ಸಾಧನೆಗಳೇನಿದ್ದವು ಎಲ್ಲ ಸಾಧನೆಗಳ ಬಗ್ಗೆಯೂ ಕೂಡ ಪರಿಚಯಿಸುವಂತಹ ಒಂದು ಕೆಲಸದಲ್ಲಿ ಇಡೀ ಗ್ರಾಮಕ್ಕೆ ಅವ್ರು ಕೊಟ್ಟಂತಹ ಕೊಡುಗೆಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಮುಖ್ಯವಾಗಿ ಗ್ರಾಮದ ಎಂಟ್ರೆನ್ಸ್ ಏನಿದೆ, ಆ ಒಂದು ಎಂಟ್ರೆನ್ಸ್ಗೆ ಬಂದಂತಹ ಸಂದರ್ಭದಲ್ಲಿಯೇ ತಮ್ಮೂರಿನ ಸಾಧಕಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ದಾರಿಯುದ್ದಕ್ಕೂ ಕೂಡ ಫ್ಲೆಕ್ಸ್ಗಳನ್ನು ಅಳವಡಿಸುವ ಮುಖಾಂತರ ಅವರು ಇಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಜೊತೆಗೆ ಗ್ರಾಮಕ್ಕೂ ಕೂಡ ಹಲವಾರು ರೀತಿಯಲ್ಲಿ ಅವರು ಸಹಾಯವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು, ಶಾಲೆಯನ್ನು ಕಟ್ಟಿಸಿಕೊಡ್ತಕ್ಕಂಥದ್ದಿರಬಹುದು. ಜೊತೆಗೆ ಇಲ್ಲಿ ಒಂದಷ್ಟು ಗ್ರಾಮಕ್ಕೆ ಬೇಕಾದಂತಹ ಉಪಯೋಗಗಳೇನಿರ್ತವೆ ಅಂದರೆ ಆ ಒಂದು ಗ್ರಾಮದ ಅಭಿವೃದ್ಧಿಗೆ ಕೈ ಜೋಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದರು. ಹೀಗಾಗಿ ಇಡೀ ಗ್ರಾಮ ಒಂದು ರೀತಿ ಅವರ ಅಂತಿಮ ದರ್ಶನಕ್ಕಾಗಿ ಕಾದು ಕುಳಿತಿರ್ತಕ್ಕಂಥದ್ದು. ಇನ್ನೇನು ಮಧ್ಯಾಹ್ನದ ವೇಳೆಗೆ ಅವರ ಪಾರ್ಥಿವ ಶರೀರ ಈ ಒಂದು ದಶಾವರ ಗ್ರಾಮಕ್ಕೆ ಬರುತ್ತೆ. ಈ ಒಂದು ದಶಾವರ ಗ್ರಾಮದಲ್ಲಿ ಅವರಿಗೆ ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಆ ರಾಮನಗರದಲ್ಲೂ ಕೂಡ ಅವ್ರಿಗೆ ಆ ದರ್ಶನ ಏನು ಅಲ್ಲಿರ್ತಕ್ಕಂಥ ಅಭಿಮಾನಿಗಳಿರ್ಬೋದು, ಜೊತೆಗೆ ತಮ್ಮ ಜಿಲ್ಲೆಯ ಒಂದು ಸಾಧಕಿ ಅಂತ ಅನ್ನೋ ಒಂದು ಅಭಿಮಾನ ಇರತಕ್ಕಂಥವರೆಲ್ಲರೂ ಕೂಡ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ದಿನ ಮುಖ್ಯವಾಗಿ ಈ ಒಂದು ಅಂತ್ಯಕ್ರಿಯೆಯ ಕಾರ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ ಅನ್ನೋ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ತಾಲೂಕು ಆಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನೀತಿ ಪುನೀತ್ ಅಂದರೆ ಗಣ್ಯಾತಿ ಗಣ್ಯರು ಆಗಮಿಸುವಂಥ ಸಾಧ್ಯತೆ ಮತ್ತು ನಿರೀಕ್ಷೆ ಇದೆ. ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಿನಿಮಾ ತಾರೆಯರಾಗಿರ್ಬೋದು, ಸೊ ಯಾರ್ಯಾರು ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಮತ್ತು ಬಂದಂಥ ಗಣ್ಯಾತಿ ಗಣ್ಯರಿಗೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ? ನೀತಿ ಈಗಾಗಲೇ ನಾವು ನೋಡ್ಬೋದು. ನಾವು ದಶಾವರ ಗ್ರಾಮದಲ್ಲಿ ಏನಿದ್ದೇವೆ, ಈ ಒಂದು ದಶಾವರ ಗ್ರಾಮದಲ್ಲೇ ಬಿ ಸರೋಜಾದೇವಿ ಅವರ ಒಂದು ಅಂತ್ಯ ಸಂಸ್ಕಾರಗಳು ನಡೀತಕ್ಕಂಥದ್ದು. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವಂತಹ ಅಂತ್ಯ ಸಂಸ್ಕಾರದ ಒಂದು ಕಾರ್ಯ ಏನಿರುತ್ತೆ, ಈ ಒಂದು ಕಾರ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಭಾಗವಹಿಸೋದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಇರಬಹುದು, ಜೊತೆಗೆ ಇಲ್ಲಿಯ ಸ್ಥಳೀಯ ಶಾಸಕ ಯೋಗೇಶ್ವರ್ ಅವರು ಇರಬಹುದು, ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಮುಖ ನಾಯಕರುಗಳಿರಬಹುದು, ಜೊತೆಗೆ ಸಿನಿಮಾ ತಾರೆಯರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ರಸ್ತೆ ಇಕ್ಕಲುಗಳೆಲ್ಲವನ್ನು ಕೂಡ ಸ್ವಚ್ಛಗೊಳಿಸುವಂಥ ಒಂದು ಕೆಲಸವನ್ನು ಗ್ರಾಮಸ್ಥರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರು ಮುಖ್ಯವಾಗಿ ಅವರು ತಮ್ಮೂರಿನಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಅವರೇ ಕಟ್ಟಿಸಿದಂತಹ ಶಾಲೆಯ ಮುಂಭಾಗವನ್ನು ಗಮನಿಸುವಂತಹ ರೀತಿಯಲ್ಲಿ ಫ್ಲೆಕ್ಸನ್ನು ಅಳವಡಿಸುವ ಮುಖಾಂತರ ಅಲ್ಲೆಲ್ಲವೂ ಕೂಡ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ದಾರಿಯುದ್ದಕ್ಕೂ ಕೂಡ ಅಭಿಮಾನಿಗಳು ಆ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇಡೀ ಒಂದು ರೀತಿ ಗ್ರಾಮವೇ ಮೌನವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದರೆ ಒಂದು ಈ ಗ್ರಾಮದಲ್ಲಿ ಹುಟ್ಟಿದಂತಹ ಹೆಣ್ಣುಮಗಳು ದಕ್ಷಿಣ ಭಾರತದಲ್ಲೇ ಖ್ಯಾತಿಯನ್ನು ಪಡೆದುಕೊಳ್ಳುವ ಮುಖಾಂತರ ಅತಿ ಹೆಚ್ಚಿನದಾಗಿ ಅಭಿಮಾನಿಗಳನ್ನು ಸಂಪಾದನೆ ಮಾಡೋದ್ರ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡು ತಮ್ಮೂರಿಗೆ ಕೀರ್ತಿಯನ್ನು ತಂದಂತಹ ಹೆಣ್ಣು ಮಗಳನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಇಡೀ ಗ್ರಾಮ ಒಂದು ರೀತಿ ಮೌನದಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು. ಇನ್ನೇನು ಅವರ ಒಂದು ಅಂತಿಮ ದರ್ಶನಕ್ಕಾಗಿ ಇಡೀ ಗ್ರಾಮವೇ ಕಾದು ಕುಳಿತಿರ್ತಕ್ಕಂಥ, ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣ್ತಾ ಇದ್ದೀವಿ, ಒಳಭಾಗದಲ್ಲಿರ್ತಕ್ಕಂಥ ಈ ಒಂದು ಪ್ರಾಥಮಿಕ ಶಾಲೆಯ ಕಟ್ಟಡಗಳೇನಿದ್ದಾವೆ, ಈ ಕಟ್ಟಡದಲ್ಲಿ 3 ಕೊಠಡಿಗಳನ್ನು ಅವರು ನಿರ್ಮಾಣ ಮಾಡಿರ್ತಾರೆ. ಆ ಮೂಲಕ ಅಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹಿರಿಯ ನಟಿ ಡಾಕ್ಟರ್ ಬಿ ಸರೋಜಾದೇವಿಯವರು ಅವರ ಒಂದು ಸಹಾಯಧನದಲ್ಲಿ ನಿರ್ಮಾಣವಾದಂತಹ ಒಂದು ಶಾಲೆಯನ್ನು ನಾವು ಗಮನಿಸ್ಬೋದು. ಈ ಒಂದು ಶಾಲೆ ತಮ್ಮೂರಿನ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಸ್ವಇಚ್ಛೆಯಿಂದ ನಿರ್ಮಾಣ ಮಾಡಿದಂಥ ಒಂದು ಶಾಲೆ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಊರಿಗೆ ಒಂದು ಪ್ರೌಢತೆಯ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಇದ್ದಂತಹ ಒಂದಷ್ಟು ರಾಜಕೀಯ ಏನು ಸ್ನೇಹಿತರಿದ್ದರು ಅವರ ಸಹಾಯವನ್ನು ಪಡೆದು ಇಲ್ಲಿ ಪ್ರೌಢಶಾಲೆಯ ಒಂದು
ನಿರ್ಮಾಣ ಕಾರ್ಯದಲ್ಲೂ ಕೂಡ ಅವರು ತೊಡಗಿರ್ತಾರೆ. ಹೀಗಾಗಿ ಇಡೀ ಊರಿನ ಅದೇನು ತಾವು ಸಿನಿಮಾ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸಾಧನೆಯ ಜೊತೆಗೆ ತಮ್ಮೂರಿಗೂ ಕೂಡ ಹೆಚ್ಚಿನ ಸಹಾಯವನ್ನು ಮಾಡುವ ಮುಖಾಂತರ ತಮ್ಮೂರಿನ ಅಭಿವೃದ್ಧಿಗೂ ಕೂಡ ತಮ್ಮೂರಿನ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಒಂದು ಕೆಲಸದಲ್ಲೂ ಕೂಡ ಬಿ ಸರೋಜಾದೇವಿ ಅವರು ತೊಡಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಆ ಹಿರಿಯ ನಟಿಯನ್ನು ಕಳೆದುಕೊಂಡಿರೋದಕ್ಕಿಂತ ಹೆಚ್ಚಾಗಿ ತಮ್ಮೂರಿನ ಸಾಧಕಿಯನ್ನು ಕಳೆದುಕೊಂಡಿದ್ದೇವೆ ಅನ್ನೋ ಒಂದು ಒಂದು ರೀತಿಯಲ್ಲಿ ಇಡೀ ಗ್ರಾಮವೇ ಮೌನವಾಗಿರ್ತಕ್ಕಂಥದ್ದು. ಹೀಗಾಗಿ ಅವರ ಅಂತಿಮ ದರ್ಶನಕ್ಕಾಗಿ ಈಗ ಕಾದು ಕುಳಿತಿರ್ತಕ್ಕಂಥದ್ದು ಇಡೀ ಗ್ರಾಮ. ಇನ್ನೇನು ಮಧ್ಯಾಹ್ನದ ವೇಳೆಗೆ ಬರತಕ್ಕಂಥ ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನಕ್ಕೆ ಈ ಒಂದು ಗ್ರಾಮವಲ್ಲದೆ ಅಕ್ಕಪಕ್ಕದ ಗ್ರಾಮಗಳಿರ್ಬೋದು, ಜೊತೆಗೆ ಚನ್ನಪಟ್ಟಣ ಭಾಗದಿಂದಲೂ ಕೂಡ ಬರತಕ್ಕಂಥ ಅಭಿಮಾನಿಗಳೇನಿರ್ತಾರೆ ಇವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ತಾಲೂಕು ಆಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಈಗ ನೀತಿ. ಥ್ಯಾಂಕ್ ಯು ಪುನೀತ್, ಆಮೇಲೆ ಡೀಟೇಲ್ಸ್ಗಾಗಿ.